ಬ್ರಾಟ್ ಟು ಯು ಬೈ ವಿಗಾರ್ಡ್. ಕೈಯಲ್ಲಿ ಚಂಪು ಕೊಟ್ಬಿಟ್ಟಿದ್ದಾರೆ ನಮಗೆ ಅಂತ ಹೇಳಿ ಮೋದಿ ಬಗ್ಗೆ. ಮೋದಿಗೆ ಚಂಬು ಕೊಟ್ಟಿರೋದಲ್ಲ ಇದು, ಕಾಂಗ್ರೆಸ್ನವರು ಚಂಬು ಹಿಡ್ಕೊಂಡು ಹೊಂಟಾರೆ. ಅವ್ರು ಚಂಬು ಹಿಡ್ಕೊಂಡು ಹೊಂಟಾರೆ, ಮುಗೀತವ್ರು. ಬೇರೆ ಇನ್ನೇನು ಕಾಂಗ್ರೆಸ್ನವ್ರಿಗೆ ಗತಿ ಇಲ್ಲ. ಆ ಚಂಬೆ ಫೈನಲ್ ಅವರಿಗೆ. 7ನೇ ತಾರೀಕು ಚುನಾವಣೆ, ಜೂನ್ 4ನೇ ತಾರೀಕು ಫಲಿತಾಂಶ, ಜೂನ್ 4ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ನವ್ರ ಕೈಲಿ ಚಂಬು ಸಿಗುತ್ತೆ, ಅನುಮಾನ ಬೇಡ. ಸರ್, ಇದು ಈ ಪ್ರಕರಣ ಸರ್, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣ ಆಗಿರ್ಬೋದು, ನೇಹಾ ಹಿರೇಮಠ್ ಪ್ರಕರಣ ಆಗಿರ್ಬೋದು, ಸಾಕಷ್ಟು ಇದರಲ್ಲೂ ಕೂಡ ರಾಜಕೀಯ ಆಗ್ತಿದೆ ಅಂತ. ನೇಹಾ ವಿದ್ಯಾರ್ಥಿನಿ, ಹಿಂದೂ ವಿದ್ಯಾರ್ಥಿನಿ, ಒಬ್ಬ ಮುಸಲ್ಮಾನ್ ಗೂಂಡ ಕಾಲೇಜ್ ಒಳಗಡೆ ನುಗ್ಗಿ ಕೊಲೆ ಮಾಡ್ತಾನೆ ಅಂತಂದರೆ ರಾಜ್ಯ ಸರ್ಕಾರ ಹಿಂದೂಗಳ ರಕ್ಷಣೆಯಲ್ಲಿ ಸಂಪೂರ್ಣ ವಿಫಲರಾಗಿದೆ. ಮುಸಲ್ಮಾನರನ್ನು ರಕ್ಷಣೆ ಮಾತ್ರ ಮಾಡ್ತಾ ಇದ್ದಾರೆ. ಇಷ್ಟರೊಳಗೇ ಆ ಗೂಂಡ ಯಾರು ನೇಹಾ ಕೊಲೆ ಮಾಡಿದ್ದಾನೆ ಅವನಿಗೆ ಫಾಸಿ ಹಾಕಬೇಕಿತ್ತು, ಇಲ್ಲ ಗುಂಡೊಡೆದು ಸಾಯಿಸಬೇಕಿತ್ತು. ಅದನ್ನು ಬಿಟ್ಟು ಇವರು ಇನ್ನೂ ಕೂಡ ಅದು ಲವ್ ಜಿಹಾದೇ ಅಲ್ಲ, ಅದು ವೈಯಕ್ತಿಕ ದ್ವೇಷ, ಈ ರೀತಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಹೇಳ್ತಾ ಇರೋದು ಇಡೀ ದೇಶದ, ಇಡೀ ರಾಜ್ಯದ ಹಿಂದೂಗಳಿಗೆ ಮಾಡ್ತಾ ಇರೋಂಥ ಅಪಮಾನ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಇದನ್ನು ಅನುಭವಿಸ್ತಾರೆ. ಇಡೀ Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹಿಂದೂ ಸಮಾಜ ಒಂದಾಗತ್ತೆ, ಕಾಂಗ್ರೆಸ್ ಅನ್ನು ಸೋಲಿಸ್ತಾರೆ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತಾರೆ. ನಾಳೆ ದಿನ ಬೆಳಿಗ್ಗೆ 10 ಗಂಟೆಗೆ ಶಿವಮೊಗ್ಗ ನಗರದಲ್ಲಿ ರಾಷ್ಟ್ರಭಕ್ತ ಬಳಗದ ಎಲ್ಲ ಬಂಧುಗಳು ಕೂಡ, ನಾನು ಎಲ್ಲ ಹಿಂದೂಗಳಿಗೂ ಕೂಡ ಕರೆ ಮಾಡಿದ್ದೇನೆ. ನಾಳೆ ದೈವಜ್ಞ ಸರ್ಕಲ್ನಿಂದ ನಾವು ಮೆರವಣಿಗೆಯಲ್ಲಿ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೇವೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಲ್ಲ. ಯಾರು ಈ ರೀತಿ ಕೊಲೆ ಮಾಡ್ತಿದ್ದಾರೆ ಆ ಕೊಲೆಗಾರರ ಬಗ್ಗೆ ಕ್ರಮ ತಗೋಬೇಕು. ಮಾನ್ಯ ಸುರ್ಜೇವಾಲಾ ಹೇಳಿದ್ದಾರೆ, ಕೊಲೆ ಮಾಡಿದವ್ರು ಒಂದು ದಿನದಲ್ಲೇ ಅರೆಸ್ಟ್ ಮಾಡಿಬಿಟ್ಟಿದ್ದೀರಿ ಅಂತ. ಕೊಲೆ ಮಾಡೋಕ್ಕೆ ಯಾಕೆ ಬಿಟ್ರಿ? ನಿನ್ನ ಮಗಳಿಗೆ ಕೊಲೆ ಆಗಿದ್ದರೆ ಇದೇ ಹೇಳ್ತಿದ್ಯಾ? ಸುರ್ಜೇವಾಲಾ ಕೇಳ್ತೀನಿ ನಾನು, ನಿನ್ನ ಮಗಳಿಗೆ ಕೊಲೆ ಆಗಿದ್ದರೆ ಕೊಲೆ ಮಾಡಿದಂಥ ವ್ಯಕ್ತಿನ ಒಂದು ದಿನ ಅರೆಸ್ಟ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದೀರಾ? ಕೊಲೆಗಡಕರ ತಾಣ ಆಗಿದೆ ಇವತ್ತು ಬೆಂಗಳೂರು, ಕರ್ನಾಟಕ. ಅದಕ್ಕೋಸ್ಕರ ಹಿಂದೂಗಳು ಜಾಗೃತಿ ಆಗ್ತಿದ್ದಾರೆ. ಕಾಂಗ್ರೆಸ್ಸನ್ನು ಧ್ವಂಸ ಮಾಡ್ತೀವಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೇವೆ. ಸಂತೋಷ್ ಲಾಡು ತಿರುಗೇಟ್ ಕೊಡ್ತಾರೆ ಸರ್, ನಿಮ್ಮ ಈಶ್ವರಪ್ಪ ಈ ರೀತಿ ಎಲ್ಲ ಮಾತಾಡೋ ಸರಿ ಅಂತ. ಸಂತೋಷ್ ಲಾಡು ಇನ್ನೇನು ಮಾತಾಡಬೇಕು? ಇನ್ನೂ ಕೆಟ್ಟ ಮಾತಾಡೋಕ್ಕೆ ಬರಲ್ಲ ನನಗೆ, ಯಾಕಂದರೆ ಹೆಣ್ಮಕ್ಳಿದ್ದಾರೆ, ದೇವಸ್ಥಾನದ ಎದುರಿಗಿದ್ದೀನಿ. ಇದಕ್ಕಿಂತ ಕೆಟ್ಟ ಮಾತು ಬರೋವಂಥ ದಿನಗಳು ಮಾತಾಡಿದ್ರೆ ಇನ್ನೂ ಕೆಟ್ಟ ಮಾತಾಡಬೇಕಾಗತ್ತೆ. ಯಾಕೆ ಸಂತೋಷ್ ಲಾಡು ಕೇಳ್ತೇನೆ, ನಿನ್ನ ಮಗಳಂಗೆ ಕೊಲೆ ಆಗಿದ್ದರೆ ಸುಮ್ಮನಿರ್ತಿದ್ದ? ನೀನು ಸುಮ್ಮನಿರ್ತಿದ್ದೇನಪ್ಪ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣುಮಕ್ಕಳು ರಸ್ತೆಯಲ್ಲಿ ಓಡಾಡೋ ಸ್ಥಿತಿ ಇಲ್ಲ. ಕಾಲೇಜ್ ಒಳಗಡೆ ನುಗ್ಗಿ ಕೊಲೆ ಮಾಡ್ತಾರೆ ಅಂತಂದರೆ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತೋಗಿದೆಯೋ? ಹಿಂದೂಗಳ ಪರವಾಗಿ ಹೋರಾಟ ಮಾಡೋದೆ. ಏನು ಬೇಕಾದ್ರೂ ಸಂತೋಷ್ ಲಾಡು ಹೇಳಿ, ಯಾರು ಹೇಳಿದ್ರು ಕೂಡ ನನ್ನ ಮಾತನ್ನು ನಿಲ್ಲಿಸಲ್ಲ. ಬ್ರಾಟ್ ಟು ಯು ಬೈ ವಿಗಾರ್ಡ್.